ದಿಗಂತ್ ಅವರೇ, ಐಂದ್ರಿತಾ ಅವರೇ, ಮೊಟ್ಟ ಮೊದಲನೇದಾಗಿ ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮುದ್ದಾದ ಡ್ಯಾನ್ಸ್ ನ ನಮಗಾಗಿ ನೀಡಿದ್ದಕ್ಕೆ. ಹಂಪಿ ಜನತೆ ಕಾಯ್ತಿದ್ದಾರೆ ಡ್ಯಾನ್ಸ್ ಜೊತೆ ಮಾತು ಕೇಳೋಣ, ಡೈಲಾಗ್ ಕೇಳೋಣ ಅಂತ. ನೀವುಗಳು ಅವರುಗಳ ಜೊತೆಗೆ ಏನ್ ಹೇಳ್ತೀರಾಗಳು? ಹಂಪಿ ಉತ್ಸವಕ್ಕೆ ಬಂದಂತ ಎಲ್ಲಾ ಮಹಾಜನತೆಗೆ ನನ್ನ ಕೋಟಿ ನಮನಗಳು. ಲೈಟುಗಳು, ಸ್ಟೇಜ್ಗಳು, ಶಾಲಿ ವಾಹನ ಶಕೆ, 1011ನೇ ವರ್ಷದ ಮಂಟಪಗಳು, ನಿಮ್ಗೆ ಮನರಂಜನೆ ಮಾಡಕ್ ಬಂದಿದೀವಿ ನಾವುಗಳು. ಇದು ಆನ್ ದ ಸ್ಪಾಟ್ ಮಾಡಿದ್ದು, ಇದೇನ್ ರೆಡಿ ಆಗಿ ಬಂದಿರಲಿಲ್ಲ. ದಟ್ ಈಸ್ ನಮ್ಮ ದಿಗಂತ್ ಅವರು. ಇನ್ನು ಅಲ್ಲಿ ಪಕ್ಕದಲ್ಲಿ ಐಂದ್ರಿತಾ ಅವರಿದ್ದಾರೆ. ಅವರು ಕ್ಯೂಟ್ ಕ್ಯೂಟ್ ಆಗಿ ಹ್ಯಾಲೋ ಅಂತ ಹೇಳ್ತಾರೆ. ಆ ಮುದ್ದು ಮಾತು ಕೇಳೋದಕ್ಕೆ ಕಾಯ್ತಾ ಇದೀವಿ ಆಂಡಿ. ಇಲ್ಲ, ಇವಾಗ ಕನ್ನಡ ಚೆನ್ನಾಗಿ ಕಲ್ಸ್ಕೊಟ್ಟಿದೀನಿ. ಅದೇ ತುಂಬಾ ಖುಷಿ ಆಗ್ತಾ ಇದೆ. ಸುಮಾರು ವರ್ಷ ಆದ್ಮೇಲೆ ಹಂಪಿ ಇತಿ ದೊಡ್ಡ ಇವೆಂಟ್ಗೆ ಇಷ್ಟು ಜನ ಸೇರ್ತಾರೆ ಅಂತ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು. ನನಗೆ ಯಾವಾಗ್ಲೂ ವರ್ಲ್ಡ್ ಫೇಮಸ್ ಹಂಪಿ ಪ್ರತಿ ವರ್ಷ ಇಲ್ಲಿ ಬಂದು ಇವೆಂಟ್ ಬರೋಕ್ಕೆ ತುಂಬಾನೇ ಇಷ್ಟ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮ್ಮಿಬ್ರಿಗೂ ಇಷ್ಟು ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ, ವೇದಿಕೆಗೆ ಬಂದಿದ್ದಕ್ಕೆ. ಹಂಪಿ ಉತ್ಸವ 2025 ಕಡೆಯಿಂದ ಒಂದು ಪ್ರೀತಿಯ ಗೌರವ, ಒಂದು ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು. ಅದಕ್ಕಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ದೀಪಾ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. SSLCಗಳು, PUCಗಳು, CETಗಳು, ಎಂಜಿನಿಯರಿಂಗು, ಪಂಜಿನಿಯರಿಂಗು, ಹಲ್ಲು, ಕಿವಿ, ಮೂಗು, ಬಾಯಿ ಡಾಕ್ಟರ್ಗಳು, ಕೈ ಬೀಸಿ ಕೆರದಲ್ಲಿ ಹೊಡೆಯೊಬ್ಬ ಸಿಲೆಬಸ್ಗಳು, ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸುಗಳು. ಇವ್ರು ಇದೇ ರೀತಿ ಡೈಲಾಗ್ ಹೊಡಿತಿದ್ರೆಗಳು ನಾವು ಇಡೀ ರಾತ್ರಿ ಕಳಿಬಹುದುಗಳು. ನನಗಂತೂ ಅವರಷ್ಟು ಚೆನ್ನಾಗಿ ಆ ಗಳುಗಳನ್ನು ಸೇರ್ಸಕ್ ಬರೋದಿಲ್ಲ. ಬಟ್ ದಿಗಂತ್ ಅವರ ಆ ಡೈಲಾಗ್ಸ್ ಆಗಿರ್ಬೋದು, ಅವ್ರ ಸಿನಿಮಾ ಆಗಿರ್ಬೋದು, ಆ ಮನಸಾರೆ ಸಿನಿಮಾ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಇವತ್ತಿಗೂ ಕೂಡ ಅವರ ಅಭಿನಯ, ಅವರ ಚಾರ್ಮು ನಮ್ಮೆಲ್ಲರ ಮನ್ಸಲ್ಲಿ ಹಾಗೆ ಹಚ್ಚಿ ಹಾಕ್ದಂಗಿದೆ. ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ಅಂತ ಹೇಳ್ತಿದ್ದೀರಾ, ಚಪ್ಪಾಳ ಒಂದು ಜೋರಾಗಿ ಸೌಂಡ್ ಮೂಲಕ ಬರ್ಬೇಕು ತಾನೆ. ಮತ್ತೆ ಎರಡನೇ ಸತಿಗೆ ಮುಕ್ತಾಯ ಮಾಡಬಾರ್ದಂತೆ, 3 ಡೈಲಾಗ್ ಬೇಕು ಅಂತಿದ್ದಾರೆ ನಮ್ಮ ಹಂಪಿ ಜನ. ಪ್ಲೀಸ್ ದಿಗಂತ್ ಅವ್ರೆ ಅಲ್ವಾ, ದೂದ್ ಪೇಡ ಅವ್ರ ಬಾಯ್ನಲ್ಲಿ ಮತ್ತೊಂದು ಡೈಲಾಗ್ ಕೇಳೋಣ. ಸರ್ ಹಂಗೆ ಒಂಚೂರು ಮುಂದೆ. ಮನಸಾರೆ ಮೂವಿದಲ್ಲಿ ನನ್ನ ಫೇವರೆಟ್ ಡೈಲಾಗ್, ಯಾವನು ಯಾವಳನ್ನು ಕಟ್ಕೊಂಡು, ಯಾವನು ಕಟ್ಕೊಂಡು, ಯಾರ್ಯಾರಿಗೆ ಏನೇನೋ ಆಗಿ ಯಾಕೆ ಅಂತ ಗೊತ್ತಿಲ್ಲದೆ ಹಲ್ಕಿರ್ಕೊಂಡು ಡ್ರಾಮಾ ಮಾಡ್ತಾ ಇರೋರು ನಾನಲ್ಲ, ನೀವು. ಧನ್ಯವಾದ. ಇದೇ ತರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್.